ಪ್ಲೀಸ್ ಶಾಕ್ ಆಗ್ಬೇಡ, ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ, ದಯವಿಟ್ಟು ನಾನು ನಂಬು. ಎಷ್ಟು ಸಲ ಹೇಳಿದ್ರು ಅವಳು ಮೇಲಿಂದ ಮೇಲೆ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದಾಳೆ ಮಲ್ಲಿ. ಎಷ್ಟು ಅವಾಯ್ಡ್ ಮಾಡಿದ್ರು ಅವಾಯ್ಡ್ ಆಗ್ತಿಲ್ಲ, ನನಗಂತೂ ಟಾರ್ಚರ್ ತಡೆಯೋಕೆ ಆಗ್ತಿಲ್ಲ. ಅದಕ್ಕೆ ಏನು ವಿಷಯ ಅಂತ ಬುದ್ಧಿ ಹೇಳೋಣ ಅಂತ ಕಾಲ್ ರಿಸೀವ್ ಮಾಡಿ ಬುದ್ಧಿ ಹೇಳ್ತಾ ಇದ್ದೆ ಅಷ್ಟೇ ಮಲ್ಲಿ. ನಿಜ ಮಲ್ಲಿ, ಗಿಣಿಗೆ ಹೇಳಿದಾಗ ಹೇಳಿದ್ದೀನಿ, ಆದರೆ ಅವಳು ನನ್ನ ಮಾತೇ ಕೇಳ್ತಿಲ್ಲ. ಒಂದು ನಂಬರ್ ಬ್ಲಾಕ್ ಮಾಡಿದ್ರೆ ಇನ್ನೊಂದು ನಂಬರಿಂದ ಕಾಲ್ ಮಾಡ್ತಾಳೆ. ಈಗಲೂ ಆಗಿದೆ ಅದೇನೆ, ಆಲ್ರೆಡಿ ಹಳೆ ನಂಬರ್ ಒಂದು ಬ್ಲಾಕ್ ಮಾಡಿದ್ದೀನಿ, ಇದು ಯಾವುದೋ ಗೊತ್ತಿಲ್ಲ ಹೊಸ ನಂಬರು. ನಾನು ಎಷ್ಟು ನಂಬರು ಅಂತ ಬ್ಲಾಕ್ ಮಾಡಲಿ ಮರಲಿ, ಸಾಕಾಗಿ ಹೋಗಿದೆ ನನಗಂತ. ನನಗೆ ಯಾಕಾದ್ರೂ ಅವಳು ಸಹವಾಸಕ್ಕೆ ಹೋದ್ನೋ ಅನ್ನಿಸ್ತದೆ ಮಲ್ಲಿ. ಎಲ್ರ ಹಾಗೆ ನಾನಾಯ್ತು, ನನ್ನ ಸಂಸಾರ ಆಯಿತು ಅಂತ ಇದ್ಬಿಡ್ಬೇಕಿತ್ತಲ್ಲ ಅಂತ ಅನ್ನಿಸ್ತಿದೆ. ಸುಮ್ಮನೆ ಹೋಗಿ ಅವಳು ತಂಟೆಗೆ ಹೋಗಿ ಇರ್ಲಾರ್ದು ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ. ಆದರೆ ಪ್ಲೀಸ್ ಮಲ್ಲಿ, ನೀನು ಮಾತ್ರ ನನ್ನ ತಪ್ಪು ತಿಳ್ಕೊಬೇಡ. ಅವಳ ವಿಚಾರದಲ್ಲಿ ನಾನು ಕಂಪ್ಲೀಟಾಗಿ ನ್ಯೂಟ್ರಲ್ ಆಗಿಬಿಟ್ಟಿದ್ದೀನಿ ಮಲ್ಲಿ. ಯಾಕೆ ಮಲ್ಲಿ ಇಷ್ಟು ಹೇಳಿದ್ರು ನಾನು ನಂಬ್ತಾನೆ ಇಲ್ವಲ್ಲ ನೀನು? ಡೌಟ ಇದ್ದಿದ್ರೆ ಈ ವಿಚಾರ ನಿನ್ನ ಹತ್ರ ಯಾಕೆ ಹೇಳಬೇಕಿತ್ತು ನಾನು? ಹೇಳು. ಇರೋ ವಿಚಾರ ಹೇಳ್ತಾ ಇದ್ದೀನಿ ತಾನೆ. ಪ್ಲೀಸ್ ಮಲ್ಲಿ, ನಿನ್ನ ಮನಸ್ಸಲ್ಲಿ ಆ ಥರದ್ದು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ತೆಗೆದಾಕ್ಬಿಡು. ನಾನು ಆ ಥರ ಇಲ್ಲ ಮಲ್ಲಿ, ನನ್ನ ಮನಸ್ಸು ತುಂಬ ನೀನೇ ತುಂಬಿದ್ದೆ. ನನಗೆ ನೀನೇ ಸಾಕು, ಬೇರೆ ಯಾರೂ ಬೇಕಾಗಿಲ್ಲ. ಪ್ಲೀಸ್ ಮಲ್ಲಿ, ನನ್ನ ನಂಬು. ಇವ್ರನ್ನ ಹೆಂಗೆ ಅರ್ಥ ಮಾಡ್ಕೊಳೋದು? ಇವ್ರು ನಿಜ ಹೇಳ್ತಾವ್ರೋ ಸುಳ್ಳು ಹೇಳ್ತಾವ್ರೋ ಒಂದು ಗೊತ್ತಾಯ್ತಾ ಇಲ್ವಲ್ಲ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಹೇಳಿದ್ರಿ, ಎನಿ ಪಾಸಿಟಿವ್ ಅಪ್ಡೇಟ್ಸ್? ಹಾಂ ಸರ್, ನೀವು ಕೊಟ್ಟಂಥ ಇನ್ಫಾರ್ಮೇಷನ್ನ ಇಟ್ಕೊಂಡು ನಾವು ವಿಚಾರಿಸಿದಾಗ ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿ ಊರು ಬಿಟ್ಟಿದ್ರು. ಮತ್ತು ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂತಂದರೆ, ಅವತ್ತಿನ ದಿನ ಹೈವೇನಲ್ಲಿ ಒಂದು ಮೇಜರ್ ಬಸ್ ಆಕ್ಸಿಡೆಂಟ್ ಆಗಿರುತ್ತೆ. ಆ ಬಸ್ನಲ್ಲಿ ನಿಮ್ಮ ತಾಯಿ ಮತ್ತು ತಂಗಿ ಇಬ್ಬರು ಇದ್ರು. ಇನ್ಫ್ಯಾಕ್ಟ್ ಅವತ್ತಿನ ದಿನ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಅದು ಸುದ್ದಿ ಆಗಿತ್ತು ಸರ್. ಆಕ್ಸಿಡೆಂಟ್ ಆಗಿತ್ತಂತೂ ಕನ್ಫರ್ಮ್, ಆದರೆ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿ ಸತ್ತಿಲ್ಲ ಸರ್, ಅವ್ರು ಬದುಕಿದ್ದಾರೆ. ಥ್ಯಾಂಕ್ ಗಾಡ್, ಅವ್ರು ಬದುಕಿದ್ದಾರೆ ಅಂತ ಹೇಳಿದ್ರಲ್ಲ, ಗ್ರೇಟ್ ಸರ್, ಸಾಕು. ಎಸ್ ಸರ್, 100%. ಅವರಿಬ್ಬರು ಬದುಕಿದ್ದಾರೆ. ಆದರೆ ಆಕ್ಸಿಡೆಂಟ್ ಆದ ನಂತರ ನಿಮ್ಮ ತಾಯಿಯವ್ರಿಗೆ ಸಿವಿಯರ್ ಆದಂಥ ಗಾಯಗಳಾಗಿತ್ತು. ಅವರು ಬೆಡ್ ರಿಡನ್ ಕೂಡ ಆಗಿದ್ದರು. ಮತ್ತು ಅವ್ರಿಗೆ ಯಾರೂ ಇಲ್ಲ, ಅವರು ಅನಾಥರು ಅಂತ ಗೊತ್ತಾದ ಮೇಲೆ ಅಲ್ಲಿದ್ದಂಥ ಒಂದು ಅನಾಥಾಶ್ರಮದಲ್ಲಿ ಆ ಡಾಕ್ಟರೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರಂತೆ. ಆ ಅನಾಥಾಶ್ರಮನ ನಡೆಸ್ತಾ ಇದ್ದಿದ್ದು ಒಬ್ಬರು ರಿಟೈರ್ಡ್ ಸ್ಕೂಲ್ ಟೀಚರ್. ಅವರಿಗೂ ವಯಸ್ಸಾಗಿತ್ತು, ಆದರೂ ಅನುಕಂಪದಿಂದ ನಿಮ್ಮ ತಾಯಿ ಮತ್ತು ತಂಗಿನ ಸಾಕಷ್ಟು ವರ್ಷ ತಮ್ಮ ಜೊತೆಲಿ ಇಟ್ಕೊಂಡು ನೋಡ್ಕೊಳ್ತಾರೆ. ಅವ್ರಿಗೂ ವಯಸ್ಸಾಗಿತ್ತಲ್ಲ, ಒಂದು ದಿವಸ ತೀರ್ಕೊಳ್ತಾರೆ. ಅವರು ಹೋದ ನಂತರ ಅನಾಥಾಶ್ರಮನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲದೆ ಅನಾಥಾಶ್ರಮ ಅನಾಥವಾಗಿ ಒಂದು ದಿವಸ ಮುಚ್ಚಿ ಹೋಗುತ್ತೆ ಸರ್. ಹಾಗಾಗಿ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿ ಮತ್ತೆ ಅನಾಥರಾಗ್ಬಿಡ್ತಾರೆ. ಅಷ್ಟರಲ್ಲಾಗಲೇ ನಿಮ್ಮ ತಂಗಿ ಸ್ವಲ್ಪ ಬೆಳೆದು ದೊಡ್ಡವರಾಗಿರ್ತಾರೆ. ಬೆಡ್ ರಿಡನ್ ಆಗಿದ್ದಂಥ ಅಮ್ಮನ ನೋಡ್ಕೊಳ್ಳೋಂಥ ಜವಾಬ್ದಾರಿ ಅವ್ರ ಹೆಗ್ಲಿಗೆ ಬೀಳುತ್ತೆ. ಹಾಗಾಗಿ ಅವರು ಅಲ್ಲೇ ಹತ್ತಿರದಲ್ಲೇ ಇದ್ದಂಥ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಸೇರ್ಕೊಳ್ತಾರೆ. ತಾವೇ ದುಡಿದು ಅಮ್ಮನ ನೋಡ್ಕೊಳ್ತಿರ್ತಾರೆ. ನನ್ನ ತಂಗಿ ಕೆಲಸ ಮಾಡಿ ಅಮ್ಮನ ನೋಡ್ಕೋತಾ ಇದ್ಲಾ ಅಷ್ಟು ಚಿಕ್ಕ ವಯಸ್ಸಲ್ಲಿ? ಹಾಂ ಸರ್, ಹೊಟ್ಟೆಪಾಡು, ಜೀವನ ನಡಿಬೇಕಲ್ಲ. ಅವರು ವರ್ಕ್ ಮಾಡ್ತಾ ಇದ್ದದ್ದು ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿ ಒಂದು 10x10 ಸಣ್ಣ ಬಾಡಿಗೆ ಮನೆಯಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಈಗ ಸರ್, ಕಳೆದ ಒಂದು 3 ವರ್ಷಗಳ ಹಿಂದೆ ಅವರು ಬ್ಯಾಂಗ್ಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋದು ಕನ್ಫರ್ಮ್ ಸರ್, ಆದರೆ ಎಲ್ಲಿದ್ದಾರೆ ಅನ್ನೋದನ್ನು ಆದಷ್ಟು ಬೇಗ ಹುಡುಕ್ತೀವಿ. ನೀವೇನು ವರಿ ಮಾಡಿಬಿಡಿ ಸರ್. ವರಿಯಲ್ಲ ಸರ್, ಎಕ್ಸೈಟ್ಮೆಂಟ್. ಅವ್ರನ್ನ ನೋಡಬೇಕು ಅಂತ ಭಾಳ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ. ಅವ್ರದ್ದೇನಾದರೂ ರೀಸೆಂಟ್ ಫೋಟೋಗ್ರಾಫ್ಸ್ ಏನಾದರೂ ಸಿಕ್ತಾ? ಇಲ್ಲ ಸರ್, ಫೋಟೋಸ್ ಏನೂ ಸಿಕ್ಕಿಲ್ಲ. ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಸರ್. ನೀವೇನು ವರಿ ಮಾಡ್ಕೋಬೇಡಿ ಸರ್, ನಿಮ್ಮ ತಾಯಿ ಮತ್ತು ತಂಗಿ ಸಿಗ್ತಾರೆ. ಆದಷ್ಟು ಬೇಗ ನಿಮಗೊಂದು ಗುಡ್ ನ್ಯೂಸ್ ಕೊಟ್ಟೇ ಕೊಡ್ತೀವಿ. ಸರಿ ಸರ್, ನಾನಿನ್ನು ಹೊರಡ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಅವತ್ತಿನ ದಿನ ಹೈವೇನಲ್ಲಿ ಒಂದು ಮೇಜರ್ ಬಸ್ ಆಕ್ಸಿಡೆಂಟ್ ಆಗಿರುತ್ತೆ.
ಆಕ್ಸಿಡೆಂಟ್ ಆಗಿತ್ತಂತೂ ಕನ್ಫರ್ಮ್. ಆದ್ರೆ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ನಿಮ್ಮ ತಾಯಿ ಮತ್ತೆ ನಿಮ್ಮ ತಂಗಿ ಸತ್ತಿಲ್ಲ ಸರ್, ಅವ್ರು ಬದುಕಿದ್ದಾರೆ. ಈಗ ಸರ್ ಕಳೆದ ಒಂದು 3 ವರ್ಷಗಳ ಹಿಂದೆ ಅವ್ರು ಬ್ಯಾಂಗ್ಳೂರಿಗೆ ಬರ್ತಾರೆ. ನೋಡಿದ್ರ ಇಬ್ರು? ಈಗ ಗೊತ್ತಾಯ್ತಾ? ಅಳಿಮಯ್ಯ, ನಿನಗೆ ವಿಡಿಯೋ ಎಲ್ಲಿಂದ ಸಿಕ್ತು? ಸಿಕ್ಕಿದ್ದಲ್ಲ ಮಾಮ್ಸ್. ಬಿಗ್ ಬ್ರೋ ಎಲ್ಲ ಹೊರಗಡೆ ಹೋಗ್ತಾ ಇದ್ದ. ನನಗೆ ಡೌಟ್ ಬಂತು ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ. ಆ್ಯಂಡ್ ಫಾಲೋ ಮಾಡ್ಕೊಂಡು ಹೋದೆ. ನನ್ನ ಡೌಟು ನಿಜ ಆಯಿತು. ಅವನು ಡಿಟೆಕ್ಟಿವ್ನ ಮೀಟ್ ಮಾಡೋದಕ್ಕೆ ಆಫೀಸಿಗೆ ಕರೆಸಿದ್ದ. ನೋಡಿದೆ ಸಿಸ್ಟರ್, ಅವರಿಬ್ಬರು ಲೀಡ್ ತಗೊಂಡು ತುಮಕೂರು ತನಕ ಹೋಗಿದ್ದಾರೆ. ನಾವು ಇನ್ನು ನೆಲಮಂಗಲದಲ್ಲೇ ಇದ್ದೀವಿ. ಅವ್ರ ಹತ್ರ ಕೂಡ ಇಲ್ಲ. ನಾವು ಆಕ್ಸಿಡೆಂಟ್ ಮಾಡಿಸಿದ್ವಲ್ಲ, ಅದನ್ನು ಕಂಡಿಡ್ದು ಬಿಟ್ಟಿದ್ದಾರೆ. ಅವಳು ಎಲ್ಲಿದ್ಲು, ಏನೇನು ಮಾಡಿದ್ಲು ಅಂತ ಪಿನ್ ಟು ಪಿನ್ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಸಿಸ್ಟರ್. ಸಿಸ್ಟರ್, ಯಾಕೋ ನಮಗೆ ಪಿನ್ ಇಡೋ ಥರ ಕಾಣ್ತಿದ್ದಾರೆ. ಈಗ ನಾವು ಸ್ಪೀಡಾಗಿ ಅವ್ರಿಗಿಂತ ಮುಂಚೆ ಭಾಗ್ಯ ಮತ್ತೆ ಅವಳ ಮಗಳನ್ನ ಹಿಡಿದಿದ್ರೆ ಚೊಂಬಿಡ್ಕೊಂಡು ಊರು ಬಿಡ್ಬೇಕಾಗತ್ತೆ ಅಷ್ಟೇ. ಡೋಂಟ್ ವರಿ ಮಾಮ್ಸ್, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ? ಈ ಒಂದು ರೇಸಲ್ಲಿ ಅವ್ರಿಗಿಂತ ಮುಂಚೆ ನಾವೇ ಹೋಗಿ ರೀಚ್ ಆಗಿ ಆಲ್ರೆಡಿ ನಮ್ಮ ಹುಡುಗರನ್ನ ರೆಡಿ ಮಾಡಿಬಿಟ್ಟಿದ್ದೀನಿ. ಅವರು ಅವ್ರ ಕೆಲಸನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇರೆ ಸಿಗ್ತಲ್ಲ, ನಮ್ಮ ಕೆಲಸ ಇನ್ನೂ ಈಸಿ ಆಗುತ್ತೆ. ಅದು ಹೇಗೋ ಅಳಿಮಯ್ಯ, ಇದೆಲ್ಲ ಬೋಲ್ಡ್ ಇನ್ಫಾರ್ಮೇಶನ್ಗಳು, ಫ್ಲಾಶ್ ಬ್ಯಾಕ್ ಇನ್ಫಾರ್ಮೇಶನ್ಗಳು. ಇದನ್ನ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ನಾವು ಆಗ ಅನ್ಕೊಳ್ಳೋದೇ ತಪ್ಪು ಮಾಮ್ಸ್. ಸ್ವಲ್ಪ ತಲೆ ಓಡಿಸ್ಬೇಕು. ಇವಾಗ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಏನು? ಅವರು 3 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ ಅಂತ. ಸೊ ನಮ್ಮ ಕೆಲಸ ಇನ್ನೂ ಸುಲಭ ಆಯ್ತಲ್ಲ. ಇವಾಗ ನಾವು ಹುಡುಕ್ತಿರೋ ಸರೌಂಡಿಂಗ್ಸಲ್ಲಿ 3 ವರ್ಷದ ಹಿಂದೆ ಯಾರು ಬಂದು ಸೆಟ್ಲ್ ಆಗಿದ್ದಾರೆ ಅಂತ ಫಿಲ್ಟರ್ ಮಾಡಿ ಹುಡುಕಿದ್ರೆ ಇನ್ನೂ ಈಸಿ ತಾನೆ? ಏನು ಮಾಮ್ಸ್ ನೀನು ಸುಮ್ಮನೆ ಬಿಲ್ಡಪ್ ತಗೋತೀಯ ಅಷ್ಟೇ. ಮಾಮ್ಸ್, ರಾಮಾಯಣ ಮಹಾಭಾರತದಿಂದ ಹಿಡಿದು ಈಗಿನ ಟ್ರಂಪ್ ಪುಟಿನ್ವರೆಗೂ ಮಾತಾಡ್ತೀಯ. ಇಂಥ ಚಿಕ್ಕ ವಿಷಯನೂ ಗೊತ್ತಾಗಲ್ವ ನಿಂಗೆ? ಅದು ಹಾಗೆ ಕಣೋ, ದೊಡ್ಡದು ಮಾತಾಡೋದು ಸುಲಭ, ಆದ್ರೆ ಸಣ್ಣ ಸಣ್ಣ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಾನು ಅಂತಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಾಗೆ ದೊಡ್ಡದು ಮಾತಾಡಿ ತಮ್ಮ ಸಣ್ಣತನನ ಮುಚ್ಕೋತಾರೆ. ಜಾಗ್ರತೆ, ನಮಗಿಂತ ಮುಂಚೆ ಅವರು ಆ ಭಾಗ್ಯ ಮತ್ತೆ ಅವಳ ಮಗಳ ಹತ್ರ ಹೋಗದಂಗೆ ನಾವು ನೋಡ್ಕೋಬೇಕು. ಆ ಭಾಗ್ಯ ಅಂದ್ರೆ ನಮ್ಮ ದೌರ್ಭಾಗ್ಯ ದಿನಗಳು ನೆನಪಾಗುತ್ತೆ ಕಣೋ. ಅದೆಲ್ಲಿ ಬರ್ಕಳಿಸ್ಬಿಡುತ್ತೋ, ಹಿಸ್ಟ್ರಿ ಎಲ್ಲಿ ರಿಪೀಟ್ ಆಗುತ್ತೋ ಅಂತ ಭಯ. ಟೆನ್ಷನ್ ತಗೋಬೇಡ ಮಾಮ್ಸ್ ನೀನು. ಟೆನ್ಷನ್ ಕೊಡೋರಾಗಿರ್ಬೇಕು ನಾವು, ಅದು ನಮ್ಮ ಕ್ಯಾರೆಕ್ಟರ್. ಈಗೇನು ನಿಮ್ದು ಸಮಸ್ಯೆ? ಒಂದು ವೇಳೆ ಅವರಿಬ್ರು ಈ ಮನೆಗೆ ಬಂದು ಅಣ್ಣ ಅವ್ರ ಸೇವೆ ಮಾಡ್ಕೊಂಡು ನಮ್ಗಳನ್ನ ಕಾಲ್ ಕಸ ತರ ನೋಡಿದ್ರೆ ಏನ್ ಮಾಡೋದು ಅಂತ ತಾನೆ? ಅಯ್ಯೋ ದೇವ್ರೆ, ಕಾಲ್ ಕಸದ ತರ ನೋಡಿದ್ರೆ ಚಿಂತೆ ಇಲ್ಲ ಅಳಿಮಯ್ಯ, ಹೆಂಗೋ ಮೂಲೆಯಲ್ಲಿ ಬಿದ್ದಿರ್ಬೋದು. ಆದ್ರೆ ಕಸ ಆಗ್ಬಿಟ್ಟು ಅವ್ರು ಗುಡಿಸ್ಬಿಟ್ಟು ಮನೆಯಿಂದ ಹೊರಗಾಗ್ಬಿಟ್ರೆ ಅದು ಭಯ. ಅಂತ ಸಿಚುಯೇಷನ್ ಬಂದ್ರೆ ನಾನು ಸುಮ್ಮನಿರ್ತೀನಿ ಅನ್ಕೊಂಡಿದ್ಯಮ್ಮ? ಯಾ ಮಾರಿ ಏನಾದ್ರೂ ಬಿಗ್ ಬ್ರೋ ಬದಲಾದ ಅಂತಂದ್ರೆ ನಾನು ಮಾತ್ರ ಅವನನ್ನ ಸುಮ್ಮನೆ ಬಿಡೋದಿಲ್ಲ. ಅಲ್ಲಮ್ಮ, ನಮ್ಗಳಿಗೆಲ್ಲ ಒಂದು ಒಳ್ಳೆ ಲೈಫ್ ಸಿಗ್ಬೇಕು ಅಂತ ನೀನು ಎಷ್ಟು ಹೋರಾಟ ಮಾಡಿದ್ಯಾ, ಎಷ್ಟು ಕಷ್ಟಪಟ್ಟಿದ್ಯಾ, ಅದೆಲ್ಲ ಅಷ್ಟು ಈಸಿಯಾಗಿ ವ್ಯರ್ಥಾಗಕ್ಕೆ ಬಿಟ್ಬಿಡ್ತೀನ ನಾನು? ನಮ್ಮ ಬುಡಕ್ಕೆ ಏನಾದ್ರೂ ಕೈ ಹಾಕಿದ್ರೆ ಯಾರೇ ಆಗಿರಲಿ ಅವ್ರನ್ನ ಬುಡದ ಸಮೇತ ಕಿತ್ತು ಬಿಸಾಕ್ತೀನಿ. ನಮ್ಮನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ದಟ್ ಇಸ್ ಜೆಡಿ. ಡಿಟೆಕ್ಟಿವ್ಸ್ ಇಂದ ನಿಮ್ ತಾಯಿ ತಂಗಿ ಬಗ್ಗೆ ಇಷ್ಟಾದ್ರೂ ಗೊತ್ತಾಯ್ತಲ್ಲ. ಅವ್ರು ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನ ಕೇಳಿ ನನಗಂತೂ ತುಂಬಾನೇ ಖುಷಿ ಆಯ್ತು. ನನಗೂ ಖುಷಿ ಆಯ್ತು ಭೂಮಿಕಾ. ಆದರೆ ಅವ್ರು ಅನುಭವಿಸಿರೋ ನೋವು, ಕಷ್ಟ, ಅದ್ರ ಬಗ್ಗೆ ನನಗೆ ಯೋಚನೆ ಆಗ್ತಾ ಇದೆ. ಅವ್ರು ಹೇಗಿರ್ಬೇಕಾದವರು, ಅದೆಂಥ ಬದುಕ್ತಾ ಇದ್ದಾರೋ ಏನೋ. ಸುಖದ ಸುಪ್ಪತ್ತಿಗೆ ಇರಬೇಕಾದವರು ಕಷ್ಟದಲ್ಲಿ ಬೇಯೋ ಥರ ಆಗೋಯ್ತು. ಜೀವನ ಬಹಳ ವಿಚಿತ್ರ. ಒಂದು ಸಣ್ಣ ತಿರುವು ಬದುಕಿನ ಗತಿನೇ ಬದಲಾಯಿಸ್ಬಿಡುತ್ತೆ. ಯಾವ ತಿರುವಲ್ಲಿ ಏನಿದೆಯೋ ಗೊತ್ತಾಗಲ್ಲ. ಈ ಕ್ಷಣಕ್ಕೆ ನಮ್ಮ ಕಣ್ಮುಂದೆ ಏನು ಕಾಣಿಸ್ತಾ ಇದೆಯಲ್ಲ ಅದಷ್ಟೇ ಸತ್ಯ. ಭವಿಷ್ಯ ನಮ್ಮನ್ನ ಎಲ್ಲಿ ತಗೊಂಡೋಗಿ ನಿಲ್ಸುತ್ತೋ
ಯಾವುದೂ ನಮ್ಮ ಕೈನಲ್ಲಿಲ್ಲ. ಡಿಟೆಕ್ಟಿವ್ ಏಜೆನ್ಸಿಯವರು ನನ್ನ ತಾಯಿ ಮತ್ತು ತಂಗಿ ಬಗ್ಗೆ ಹೇಳಿದ್ ಕೇಳಿ ಬಹಳ ಸಂಕಟ ಆಯಿತು ನನಗೆ. ಒಂದು ಕಾಲದಲ್ಲಿ ಇಡೀ ಊರಿಗೆ ಕೆಲಸ ಕೊಟ್ಟಂಥ ಮನೆತನ ನಮ್ಮದು. ಈಗ ನನ್ನ ತಂಗಿ ದಿನಗೂಲಿ ಮಾಡಿಕೊಂಡು ನಮ್ಮನ್ನು ಸಾಕ್ತಾ ಇದ್ದಾಳಂತೆ. ಬಹಳ ನೋವಾಗುತ್ತೆ. ಒಂದೊಂದು ತುತ್ತು ತಿನ್ಬೇಕಾದ್ರೂ ಅವ್ರು ನೆನಪಾಗುತ್ತೆ, ಅವ್ರು ಏನು ತಿಂದ್ರೋ ಇಲ್ಲೋ ಅಂತ. ಮಲ್ಕೊಂಡ್ರೆ ಕಣ್ಣಿಗೆ ನಿತ್ಯ ಎತ್ತಲ್ಲ ಭೂಮಿಕಾ, ಅವ್ರಿಗೆ ಸರಿಯಾಗಿ ಹೊದ್ಕೊಳ್ಳೋಕ್ಕೆ ಹಾಸ್ಕೊಳ್ಳೋಕ್ಕೆ ಇದೆಯೋ ಇಲ್ವೋ ಅಂತ. ಬರೀ ಇಂಥ ಯೋಚನೆಗಳೇ ಬರುತ್ತೆ ನನಗೆ. ಇದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ನನ್ನ ತಂದೆ ತಾಯಿ ದೂರ ಆಗಬಾರ್ದಾಗಿತ್ತು. ಗೌತಮ್ ಅವರೇ, ಈಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳಿ? ನಿಮ್ಮಮ್ಮ ತಂಗಿ ನಿಮಗೆ ಸಿಗ್ಬೇಕು ಅಂತಿದೆಯಲ್ಲ, ಅವ್ರು ಖಂಡಿತ ನಿಮಗೆ ಸಿಗ್ತಾರೆ. ಸಮಯ ನಿಮ್ಮ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದೆ. ಬೇಕಾದ್ರೆ ನೋಡ್ತಾ ಇರಿ, ಯಾವ ದೇವರು ನಿಮ್ಮನ್ನ ದೂರ ಮಾಡಿದ್ನೋ ಆ ದೇವರೇ ಮತ್ತೆ ನಿಮ್ಮನ್ನ ಒಂದು ಮಾಡೇ ಮಾಡಿಸ್ತಾನೆ. ಇಷ್ಟು ವರ್ಷ ನಾನು ಕೂಡ ಅದನ್ನೇ ನಂಬ್ಕೊಂಡು ಬಂದಿದ್ದಲ್ಲ ಭೂಮಿಕಾ. ಆ ದೇವ್ರ ದಾರಿ ತೋರಿಸ್ಲೇ ಇಲ್ಲ. ನಾನು ಅವತ್ತೇ ಹೇಳಿದೆ ಪೊಲೀಸ್ ಹೆಲ್ಪು ಅಥವಾ ಸೋಷಿಯಲ್ ಮೀಡಿಯಾ ಹೆಲ್ಪ್ ತಗೊಳ್ಳಿ ಅಂತ, ಆದರೆ ನೀವು ನನ್ನ ಮಾತೇ ಕೇಳಿಲ್ಲ. ಆ ರೀತಿ ಏನಾದರೂ ಮಾಡಿದ್ರೆ ಮನೆಯವ್ರಿಗೆಲ್ರಿಗೂ ಗೊತ್ತಾಗುತ್ತೆ, ಈ ವಿಷಯ ಬೇರೆ ಥರನೇ ಆಗುತ್ತೆ ಅಂತ ನನ್ನ ಮಾತೇ ಕೇಳಿಲ್ಲ. ನೀವು ಅವತ್ತು ನನ್ನ ಮಾತು ಕೇಳಿದ್ದಿದ್ರೆ ಇವತ್ತು ಈ ರೀತಿ ಓದಾಡೋ ಪರಿಸ್ಥಿತಿನೇ ಬರ್ತಿರಲಿಲ್ಲ. ಎಷ್ಟೋ ವರ್ಷಗಳಿಂದ ದೂರ ಇದ್ದವರು ಸೋಷಿಯಲ್ ಮೀಡಿಯಾದಿಂದ ಹತ್ರ ಆಗಿರೋ ಉದಾಹರಣೆಗಳಿದೆ. ಎನಿವೇಸ್, ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ಈಗಲೂ ಕಾಲ ಮಿಂಚಿಲ್ಲ. ನೀವು ನಿಮ್ಮ ಫ್ರೆಂಡ್ ಐಜಿ ಹತ್ರ ಹೆಲ್ಪ್ ಕೇಳ್ಬೋದಲ್ವಾ? ಐ ಮೀನ್, ಅವರು ಔಟ್ ಆಫ್ ದ ವೇ ಹೋಗಿ ಅನ್ಅಫಿಷಿಯಲ್ ಆಗಿ ನಿಮಗೆ ಹೆಲ್ಪ್ ಮಾಡ್ಬೋದೇನೋ. ಆ ಕಡೆ ಡಿಟೆಕ್ಟಿವ್ಸ್ ಅವ್ರು ಹುಡುಕ್ತಿರ್ತಾರೆ, ಈ ಕಡೆ ಪೊಲೀಸಿಂದ ಹೆಲ್ಪ್ ಸಿಕ್ಕಿದ್ರೆ ಅವ್ರು ಹುಡುಕೋ ಪ್ರೊಸೆಸು ಸ್ಪೀಡಪ್ ಆಗುತ್ತಲ್ವಾ? ಅವ್ರು ಸಿಗೋ ಚಾನ್ಸಸ್ಸು ಹೆಚ್ಚಾಗುತ್ತಲ್ವಾ? ಯೋಚನೆ ಮಾಡಿ. ಅಯ್ಯೋ ದೇವ್ರೆ, ಸಿಸ್ಟರ್ ಯಾಕಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಏನು ಆಗಲ್ಲ, ಜಯದೇವ್ ಹೇಳದ್ನಲ್ಲ ನಾನು ನೋಡ್ಕೋತೀನಿ ಅಂತ. ಮತ್ತೆ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ? ಟೆನ್ಷನ್ ಆಗದೆ ಇರತ್ತ ಅಣ್ಣ. ಭಾಗ್ಯ ಅಂದರೆ ಏನು ಸುಮ್ಮನೆನಾ? ಅವಳನ್ನ ಅಷ್ಟು ಸುಲಭವಾಗಿ ತಗೋಬಾರ್ದು. ನಮ್ಮ ಅಸ್ತಿತ್ವನೇ ಅಲ್ಲಾಡಿಸ್ಬಿಡ್ತಾಳೆ. ಹಾಂ, ಓಕೆ. ನೀವು ಈ ಶೀಟ್ ಮನೆಗಳು, ಶೆಡ್ಗಳು, ಚಿಕ್ಕ ಚಿಕ್ಕ ಮನೆಗಳು ಇಂಥ ಕಡೆ ಜಾಸ್ತಿ ಹುಡುಕಿ, ಸ್ಲಮ್ ಅಂತ ಜಾಗಗಳೇ. ಯಾಕೆಂದ್ರೆ ಅವ್ರಿರೋಂಥ ಪರಿಸ್ಥಿತಿಗೆ ಸದ್ಯಕ್ಕೆ ಅಂಥ ಕಡೆನೇ ಇರ್ತಾರೆ. ಓಕೆ, ಏನಾದರೂ ಅಪ್ಡೇಟ್ ಮಾಡಿ. ಏನಂತ ಜೈ? ನಮ್ಮ ಹುಡುಗರು ಎಲ್ಲ ದಿಕ್ಕಲ್ಲೂ ಹುಡುಕ್ತಾ ಇದ್ದಾರೆ ಮಾಮ್. ಆ್ಯಂಡ್ ಅವ್ರುಗಳಿಗೆಲ್ಲ ಈಗ ನಾನು ಹೇಳಿದ್ದು ಆದಷ್ಟು ಸ್ಲಮ್ ಅಂತ ಜಾಗಗಳಲ್ಲಿ ಶೀಟ್ ಮನೆಗಳು, ಶೆಡ್ಗಳು ಇಂಥ ಕಡೆ ಹುಡುಕಿ ಅಂತ ಹೇಳಿ. ಯಾಕಂದ್ರೆ ಇವಾಗ ಅವರಿರೋ ಪರಿಸ್ಥಿತಿಲಿ ಅಂಥ ಕಡೆ ಮಾತ್ರ ಇರೋದಕ್ಕೆ ಸಾಧ್ಯ. ಅದು ನಿಜಾನು. ಸದ್ಯ ಅವರ ಸ್ಥಿತಿ ಖರಾಬ್ ಆಗಿದೆಯಲ್ಲ, ಖರಾಬ್ ಆಗಿರುವಾಗ ಖರಾಬ್ ಜಾಗದಲ್ಲೇ ಇರ್ತಾರೆ ಅವ್ರು. ನಿಜವಾಗ್ಲೂ ಅವ್ರು ಸಿಗ್ತಾರಾ? ನನಗೊಂದೊಂದು ಸಲ ಈ ಕೆಲಸ ಆಗತ್ತಾ ಅಂತ ಅನಿಸ್ತಾ ಇದೆ. ಸಿಸ್ಟರ್, ಹಂಗಂತ ನಾವು ಕೈ ಕಟ್ಕೊಂಡು ಕೂತ್ಬಿಟ್ರೆ ಗೌತಮ್ ಕಡೆಯವರೇ ಆ ಕೆಲಸನ ಮಾಡಿ ಮುಗಿಸ್ಬಿಡ್ತಾರೆ. ಆಮೇಲೆ ನಾವು ಹಿಂಗಾಯ್ತಲ್ಲ ದೇವ್ರೆ ಅಂತ ಕಂಗಾಲಾಗಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕಾಗತ್ತೆ. ಅಂಥ ಸಿಚುಯೇಷನ್ ಬರೋದಕ್ಕೆ ನಾನು ಬಿಡೋದಿಲ್ಲ ಮಾಮ್. ನೋಡ್ತಾ ಇರು, ಆದಷ್ಟು ಬೇಗ ನಮ್ಮ ಹುಡುಗರು ಅವ್ರನ್ನ ಹುಡುಕ್ತಾರೆ, ತಂದು ನಮ್ಮ ಮುಂದೆ ನಿಲ್ಲಿಸ್ತಾರೆ. ನೀನು ಈ ಕೆಲಸ ಕೈ ಹಾಕಿದ್ಯಾ ಅಂದಮೇಲೆ ಅದು ಆಗತ್ತೆ ಅಂತ ಸ್ವಲ್ಪ ಸಮಾಧಾನ. ಈ ನಂಬಿಕೆನ ಉಳಿಸ್ಕೊಳ್ಳೋದು ನನ್ನ ಕೆಲಸ. ಥ್ಯಾಂಕ್ ಯು. ನೋಡ್ತಾ ಇರು, ಬಿಗ್ ಬ್ರೋ ಕೈಗೆ ಅವ್ರುಗಳು ಸಿಗೋಕ್ಕೂ ಮುಂಚೆ ನನ್ನ ಕೈಗೆ ಸಿಗ್ತಾರೆ. ಅವ್ರದ್ದು ತಿಥಿ ಕಾರ್ಯ ಮಾಡೋದು ಪೆಂಡಿಂಗ್ ಇದೆ ಅಲ್ವಾ? ಆ ಕಾರ್ಯಕ್ಕೆ ಡೇಟ್ ನಾನು ಬರೆಸ್ತೇನೆ. ಅವ್ರ ಕತೆ ಮುಗ್ಸೋಕ್ಕೂ ಮುಂಚೆ ಇನ್ನೊಂದು ಕೆಲಸ ಬಾಕಿ ಇದೆ ಜೈ. ಅವರಿಗೆ ನಮ್ಮ ಬಗ್ಗೆ ಏನೆಲ್ಲ ಗೊತ್ತು, ಎಷ್ಟು ವಿಷಯ ತಿಳ್ಕೊಂಡಿದ್ದಾರೆ ಅಂತ ನಾವು ಮೊದಲು ತಿಳ್ಕೊಬೇಕು. ಈಗ ನಾನು ಯಾರು, ನನ್ನ ಜಾಗ ಏನು ಅಂತ ಅವಳಿಗೆ ಅರ್ಥ ಮಾಡಿಸಿ ಆಮೇಲೆ ಅವ್ರ ಕತೆನ ಮುಗಿಸೋಣ. ದಿ ಎಂಡ್. ಓಂ ಶಾಂತಿ. ಗೆಳೆಯ, ಐಜಿ ಸರ್, ಪ್ಲೀಸ್ ಕಮ್ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್ ಪ್ಲೀಸ್. ಥ್ಯಾಂಕ್ ಯು. ಎಸ್ ಸರ್.
ಆನಂದ್ ಕಾಫಿ ಟೀ. ಏನು ಬೇಡ, ಎಲ್ಲ ಈ ತಾನೇ ಮುಗಿಸು ಬಂದೆ. ಸಾರಿ ಸರ್, ನಿಮ್ಮನ್ನು ಇಲ್ಲಿಗೆ ಕರ್ಸ್ಕೊಳ್ಳೋ ಥರ ಆಯಿತು. ಫ್ರೆಂಡ್ಸ್ ಅಂದಮೇಲೆ ಇಷ್ಟು ಮಾಡದೆ ಹೋದ್ರೆ ಹೇಗೆ? ಥ್ಯಾಂಕ್ ಯು ಸರ್, ಐ ಆಮ್ ಪ್ರಿವಿಲೇಜ್ಡ್. ಹೇಳಿ, ಏನು ವಿಷಯ? ನನ್ನ ಪರ್ಸ್ನಲ್ ವಿಷಯ ಸರ್, ನಿಮ್ಮಿಂದ ಹೆಲ್ಪ್ ಆಗಬೇಕಾಗಿತ್ತು. ನಿಮಗೆ ಗೊತ್ತಿದೆಯೋ ಇಲ್ವೋ, ನಾನು ಈಗಿರೋದು ನನ್ನ ಹೆತ್ತ ತಾಯಿ ಜೊತೆ ಅಲ್ಲ ಸರ್. ಬಹಳ ವರ್ಷಗಳಿಂದ, ಅಂದರೆ ನಾನು ಚಿಕ್ಕವನಾಗಿದ್ದಾಗ ನನ್ನ ತಂದೆಗೂ ತಾಯಿಗೂ ಏನೋ ಗಲಾಟೆ ಆಗಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನನ್ನ ತಾಯಿ ನನ್ನ ತಂಗಿನ ಕರ್ಕೊಂಡು ಮನೆ ಬಿಟ್ಟು ಹೊರಟೋದ್ರು ಸರ್. ಅವ್ರು ಎಲ್ಲಿ ಹೋದರು, ಎಲ್ಲಿದ್ದರು, ಯಾವುದ್ರ ಬಗ್ಗೆನೂ ನನಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಇಷ್ಟು ವರ್ಷ ನಾನು ಅವರು ಬದುಕಿದಾರೋ ಇಲ್ವೋ ಅನ್ನೋ ಗೊಂದಲದಲ್ಲೇ ಇದ್ದೆ. ಮೊನ್ನೆ ನಮ್ಮ ಗೋಡನಲ್ಲಿ ಧನ್ಯ ಅನ್ನೋ ಹುಡುಗಿನೊಂದು ಕೊಲೆ ಆಯ್ತಲ್ಲ ಸರ್, ಅದ್ರ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಆ ಹುಡುಗಿ ಸಾಯೋದಕ್ಕೆ ಮುಂಚೆ ನನ್ನ ಹೆತ್ತ ತಾಯಿ ಬದುಕಿದ್ದಾಳೆ ಅಂತ ಹೇಳಿದ್ರು ಸರ್. ಅವತ್ತಿಂದ ನನ್ನ ತಾಯಿ ನಾನು ನೋಡಬೇಕು, ಮಾತಾಡಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಆ ಕಾರಣಕ್ಕೆ ನಾವು ಒಂದು ಡಿಟೆಕ್ಟಿವ್ ಏಜೆನ್ಸಿಗೆ ಈ ಕೇಸ್ನ ಹ್ಯಾಂಡ್ ಓವರ್ ಮಾಡಿದ್ವಿ ಸರ್. ಅವರು ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವ್ರ ಇನ್ಫಾರ್ಮೇಷನ್ ಪ್ರಕಾರ ಅವ್ರು ಹೋಗ್ತಾ ಇದ್ದಿದ್ದ ಬಸ್ಸು ಯಾವಾಗಲೂ ಆಕ್ಸಿಡೆಂಟ್ ಆಯ್ತಂತೆ. ಅದಾದಮೇಲೆ ಅವರು ಬೇರೆ ಊರಿಗೆ ಹೋದ್ರಂತೆ, ಸುಮಾರು ವರ್ಷ ಅಲ್ಲಿದ್ದರಂತೆ. ಅದಾದಮೇಲೆ ಬೆಂಗಳೂರಿಗೆ ವಾಪಸ್ ಬಂದ್ರಂತೆ. ಅವ್ರು ಈಗ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ 3 ವರ್ಷದಿಂದ ಅವ್ರು ಬೆಂಗಳೂರಿನಲ್ಲೇ ಇದ್ದಾರಂತೆ ಸರ್. ಬಟ್ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಈಗ ನಿಮ್ಮ ಕಡೆಯಿಂದ ಅವ್ರನ್ನ ಹುಡುಕಿಸೋ ಪ್ರಯತ್ನ ಆಗಬೇಕಲ್ಲ ಸರ್. ಖಂಡಿತ ಸಹಾಯ ಮಾಡ್ತೀವಿ, ಡೋಂಟ್ ವರಿ. ಆದರೆ ಈ ವಿಷಯನ ನೀವು ಇಷ್ಟು ದಿವಸ ನಮಗೆ ಯಾಕೆ ಹೇಳಲಿಲ್ಲ? ನೀವು ಹೇಳಿದ್ದಿದ್ರೆ ಈ ಕೆಲಸನ ಯಾವತ್ತೂ ಸಾಲ್ವ್ ಮಾಡ್ಬೋದಾಗಿತ್ತು. ಅಫ್ಕೋರ್ಸ್ ಸರ್, ಸಾಲ್ವ್ ಮಾಡ್ಬೋದಾಗಿತ್ತು ಏನೋ. ಬಟ್ ನಾನು ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಮೀಡಿಯಾದಲ್ಲೋ ನ್ಯೂಸ್ ಪೇಪರಲ್ಲೋ ಪ್ರಚಾರ ಆಗ್ತಿತ್ತು, ಮನೇಲಿ ಬೇರೆ ಥರ ಇಶ್ಯೂಸ್ ಆಗ್ತಿತ್ತು ಸರ್. ಆ ಕಾರಣಕ್ಕೆ ನಾನು ಬಂದು ಕಂಪ್ಲೇಂಟ್ ಕೊಡಲಿಲ್ಲ. ಬಟ್ ಈಗಲೂ ಕೂಡ ಇದು ಅನ್ಅಫಿಷಿಯಲ್ ಆಗಿ ಆಗಬೇಕು ಸರ್. ಸರ್, ರಿಕ್ವೆಸ್ಟ್ ಪ್ಲೀಸ್. ಡೋಂಟ್ ವರಿ, ನನಗೆ ಗೊತ್ತಿರೋ ಒಬ್ಬರು ರಿಟೈರ್ಡ್ ಆಫೀಸರ್ ಇದ್ದಾರೆ, ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಕೇಪಬಲ್. ಅವರಿಗೆ ಈ ಕೇಸನ್ನು ವಹಿಸ್ತೀನಿ. ನೀವು ನಿಮ್ಮ ತಾಯಿ ಬಗ್ಗೆ, ನಿಮ್ಮ ತಂಗಿ ಬಗ್ಗೆ, ನಿಮ್ಮ ಡಿಟೆಕ್ಟಿವ್ ಏಜೆನ್ಸಿ ಏನೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೋ ಎಲ್ಲ ಅವ್ರಿಗೆ ಹೇಳಿ. ನಾನು ಫಾಲೋ ಅಪ್ ಮಾಡ್ತೀನಿ. ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯದಾಗುತ್ತೆ. ಆಮೇಲೆ ಸರ್, ಇದು ಬಾಂಬ್ ಬ್ಲಾಸ್ಟ್ ವಿಷಯ ಎಲ್ಲಿವರೆಗೂ ಬಂತು? ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ತುಂಬ ಇಂಟೆಲಿಜೆಂಟಾಗಿ ಕೆಲಸ ಮಾಡಿದ್ದಾರೆ. ಅವರೆಷ್ಟೇ ಇಂಟೆಲಿಜೆಂಟ್ ಆಗಿದ್ದರೂ ಒಂದಲ್ಲ ಒಂದು ದಿವಸ ಸ್ಟೇಷನಿಗೆ ಬರಲೇಬೇಕು, ಕಂಬಿ ಹಿಂದೆ ಹೋಗಲೇಬೇಕು. ಕರೆಕ್ಟ್ ಸರ್, ಕೊನೆಗೆ ಅಲ್ಲಿಗೆ ಅಲ್ವಾ ಬರಬೇಕು? ಡೋಂಟ್ ವರಿ, ನಿಮ್ಮ ತಾಯಿ ತಂಗಿ ಸಿಕ್ಕೇ ಸಿಗ್ತಾರೆ. ಎನಿಥಿಂಗ್ ಎಲ್ಸ್? ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಹಲೋ, ಏನಾಯ್ತು? ಸಿಸ್ಟರ್, ಏನೋ ಬ್ರೇಕಿಂಗ್ ನ್ಯೂಸೇ ಇರಬೇಕು ನೋಡಿ. ಸಿಗದೆ ಅವರು ಎಲ್ಲೂ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. 100% ಸಿಕ್ಕೇ ಸಿಗ್ತಾರೆ. ಸಿಗೋವರೆಗೂ ನೀವು ಹುಡುಕ್ಬೇಕಷ್ಟೇ. ಕರೆಕ್ಟಾಗಿ ಹುಡುಕ್ರಿ. ಅಳವಯ್ಯ, ಏನಂತ? ಎಲ್ಲ ಕಡೆ ಹುಡುಕಿದ್ರೆ ಎಲ್ಲೂ ಸಿಗ್ತಿಲ್ವಂತೆ ಮಾಮ್ಸ್. ಯಾವ ಲೀಡು ಸಿಗ್ತಾ ಇಲ್ಲ ನಮಗೆ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಅವಳು ಭಿಕ್ಷೆ ಬೇಡ್ತಿದ್ಲು ಅಂತಂದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ಭಿಕ್ಷೆ ಬೇಡೋದಕ್ಕೆ ವಾಪಸ್ ರೋಡಿಗೆ ಬರಲೇಬೇಕು. ಯಾರ ಕಣ್ಗಾದ್ರೂ ಕಾಣಿಸ್ಕೊಳ್ಳೇಬೇಕಲ್ವಾ? ಯಾವ ಬೀದಿಲೂ ಕಾಣಿಸ್ತಾ ಇಲ್ಲ, ಯಾವ ಸಿಗ್ನಲಲ್ಲೂ ಕಾಣಿಸ್ತಾ ಇಲ್ಲ, ಯಾರ ಕಣ್ಗೂ ಬೀಳ್ತಿಲ್ಲ ಅಂತಂದ್ರೆ ಏನ್ ಅರ್ಥ? ಅಳಿವಯ್ಯ, ಈಗ ಅವಳು ಬೇರೆ ಏರಿಯಾದಲ್ಲಿ ಭಿಕ್ಷೆ ಎತ್ತಾ ಇರ್ಬೋದಲ್ವಾ? ಅಲ್ಲ, ಈ ರೊಟೇಷನ್ ಸಿಸ್ಟಮ್ ಥರ ಇಂತಿಂಥವ್ರು ಇಂತಿಂಥ ಜಾಗದಲ್ಲಿ ಇಂತಿಂಥ ದಿನ ಅಂತ. ಅಳಿವಯ್ಯ, ಈಗೀಗ ಭಿಕ್ಷೆ ಎತ್ತೋರು ಪ್ರೊಫೆಷನಲ್ ಆಗಿದ್ದಾರೆ ಕಣಪ್ಪ. ಭಿಕ್ಷೆ ಎತ್ತೋದೇನು ಸುಮ್ಮನೆನಾ? ಅದೊಂದು ದೊಡ್ಡ ಇಂಡಸ್ಟ್ರಿ ಕಣೋ. ಬೇಡೋದು ಹಳೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಾದರೂ, ಊಟ ಮಾಡೋದು ಬಂಗಾರದ ತಟ್ಟೆಯಲ್ಲಿ ಕಣೋ. ದುಡಿಮೆ ಜೋರಾಗೇ ಇದೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಸಾಧ್ಯತೆನೂ ಇದೆ. ಈಗ ಅವರು ಬೀದಿಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ತಿಳ್ಕೊ. ಆದರೆ ಅವ್ರು ಬದುಕೋದು ಇಂದಿರಾನಗರದಲ್ಲೋ ಡಾಲರ್ಸ್ ಕಾಲನಿಯಲ್ಲೋ ದೊಡ್ಡ ಬಂಗ್ಲೆಲ್ಲೇ ಇರ್ಬೋದಲ್ವಾ? ನಾವು ಹುಡುಕ್ತಾ ಇರೋದು ಸ್ಲಮ್ಮಲ್ಲಿ. ಅಳಿಮಯ್ಯ, ಅದಕ್ಕೆ ಅವರು ನಮ್ಗೆ ಸಿಗ್ತಾ ಇಲ್ಲ. ನನಗೆ ಈಗ ಅರ್ಥ ಆಗ್ತಾ ಇದೆ ಕಣೋ. ಡೆಫಿನೆಟ್ಲಿ ಹಿಂಗೆ ಆಗಿರತ್ತೆ, ಬೇರೆ ಏನೂ ಇರಲ್ಲ. ಸ್ವಲ್ಪ ಸುಮ್ಮನೆ ಇರೋಣ. ಆ ಸಾಧ್ಯತೆನೂ ಇದೆಯಲ್ಲ ಸಿಸ್ಟರ್, ಅದನ್ನು ತಳ್ಳಿ ಹಾಕಕ್ಕಾಗಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮಾಮ್ಸ್ ಬಿಡು ಮಾಮ್ಸ್, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾವು ಯಾಮಾರಬಾರ್ದು.
ಹುಡುಗರ್ನ ಆ ಕಡೆನೂ ಸ್ವಲ್ಪ ಹುಡ್ಕಕ್ಕೆ ಹೇಳ್ತೀನಿ. ಈಗೇನು ಮಾಡೋದು ಜೈ? ಅವತ್ತವಳು ಗೌತಮ್ ಕಣ್ಣಿಗೆ ಬೀಳೋದು ಜಸ್ಟ್ ಮಿಸ್ ಆಗಿದೆ. ಈಗ ಮತ್ತೆ ಅದೇ ಜಾಗದಲ್ಲಿ ಅವಳು ಅವನ ಕಣ್ಣಿಗೆ ಬೀಳಲ್ಲ ಅಂತ ಏನು ಗ್ಯಾರಂಟಿ? ನನಗದೇ ಟೆನ್ಷನ್ ಆಗ್ತಾ ಇರೋದು. ಕಾಣಿಸ್ಕೊಳ್ಳೋ ಹಾಗಿದೆ ಇಷ್ಟೊತ್ತಿಗೆ ಆಲ್ರೆಡಿ ಕಾಣಿಸ್ಕೋಬೇಕಿತ್ತು ಮಾಮ್. ಯಾಕಂದ್ರೆ ನಮ್ಮ ಹುಡುಗರು ಅದೇ ಜಾಗದಲ್ಲಿ ಆ ಜಾಗ ಸುತ್ತಮುತ್ತಾನೆ ಹುಡುಕ್ತಾ ಇದ್ದಾರೆ. ಇರು ನೋಡೋಣ ಏನಾಗುತ್ತೆ ಅಂತ. ಇಷ್ಟೆಲ್ಲ ಪ್ರಯತ್ನ ಪಟ್ಟು ಸರ್ಕಸ್ ಮಾಡ್ತಿರೋ ನಮಗೆ ಏನೂ ಸಿಕ್ಕಿಲ್ಲ ಅಂತಂದ್ರೆ ಬಿಗ್ ಬ್ರೋಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಬಿಗ್ ಬ್ರೋಗಿಂತ ಒಂದು ಹ್ಯಾಂಡ್ ಅಪ್ಪರ್ ಆಗಿದ್ದೀನಿ. ಮಾಮ್, ಹಬ್ಬ ಬಾಂಧೆ ಅವ್ರು ಎಷ್ಟು ಜನ ಹುಡುಕ್ತಿರ್ಬೋದು? ಒಬ್ರು ಇಬ್ರು. ಬಟ್ ನಾನು ಹುಡ್ಕೋದಿಕ್ಕೆ ಇಡೀ ಸೈನ್ಯನೇ ಕಳಿಸಿದ್ದೀನಿ. ಬೇಟೆ ನಾಯಿಗಳ ಥರ ಹುಡುಕ್ತಾ ಇದ್ದಾರೆ. ನಮ್ಗೇನು ಸಿಕ್ಕಿಲ್ಲ ಅಂದ್ರೆ ಬಿಗ್ ಬ್ರೋಗ್ ಸಿಗ್ತಾರ. ಕಾದ್ ನೋಡೋಣ ಇರು. ಮಾಮ್, ತಲೆ ಕೆಡ್ಸ್ಕೊಬೇಡ, ಧೈರ್ಯವಾಗಿರು. ನೀನು ಬಂಡೆ ಇದ್ದಾಗೆ ಏನು ಬಂಡೆನೇ ನೀನು. ಬೆಂಡ್ ಆಗ್ಬಾರ್ದು. ಬಿ ಸ್ಟ್ರಾಂಗ್, ಬಿ ಬೋಲ್ಡ್. ಹೂ ಸಿಸ್ಟರ್, ಬಿ ಬೋಲ್ಡ್ ಅಂದ್ರೆ ಬೋಲ್ಡ್ ಆಗಲ್ಲ. ಸೆಂಚುರಿ ಹೊಡೆಯುವಷ್ಟು ಸ್ಟ್ಯಾಂಡ್ ಆಗ್ಬೋದು ಪಿಚ್ಚಲ್ಲೇ. ಅದು ಹಾಗಲ್ಲ ಅಣ್ಣ. ನಮ್ಗಿಂತ ಮುಂಚೆ ಆ ಡಿಟೆಕ್ಟಿವಿಂದ ಗೌತಮ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಾದರೆ ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು. ಅದಕ್ಕೆ ಯಾಕೆ ಮಾಮ್ ಟೆನ್ಷನ್ ತಗೋತೀಯ? ಗೊತ್ತಾಗಿರೋ ಇನ್ಫಾರ್ಮೇಶನ್ ಬಿಗ್ ಬ್ರೋನೇ ಬಂದು ನಿನ್ನ ಹತ್ರ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಲ್ಲ, ಆ ವಿಷಯ ಅವ್ನು ನನ್ನ ಹತ್ರ ಬಂದು ಹೇಳೋದಕ್ಕೆ ಅವನಿಗೇನು ತಲೆ ಕೆಟ್ಟಿದೆಯಾ? ನೋ 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 ನೋ, ಅವನಿಗೆ ತಲೆ ಕೆಟ್ಟಿಲ್ಲ. ಬಟ್ ನೀನು ಹೋಗಿ ಅವನ ತಲೆನ ಕೆಡಿಸ್ತೀಯ. ಐ ಮೀನ್ ಟು ಸೇ, ನೀನು ಸೀದಾ ಗೌತಮ್ ಬ್ರೋ ಹತ್ರ ಹೋಗಿ ನೋಡಪ್ಪ ನಿಮ್ಮ ಅಮ್ಮ ನಿನ್ನ ತಂಗಿ ಇನ್ನೂ ಬದುಕಿದ್ದಾರೆ ಅಂತ ಹೇಳ್ತೀಯ. ಏನು ಹೇಳ್ತಾ ಇದೆಯಾ ಜೈ? ಲೋ ಅಳಿಮಯ್ಯ, ಒಂದೇ ಸರ್ತಿ ಗನ್ ಹಿಡ್ಕೊಂಡು ತಲೆಗೆ ಶೂಟ್ ಮಾಡುವಂತ ಐಡಿಯಾ ಕೊಡ್ತಾ ಇದೆಯಲ್ಲೋ. ಮಾಮ್, ನೀನು ನಾನು ಹೇಳ್ದಷ್ಟು ಮಾಡು ಮಾಮ್. ಅದು ಖಂಡಿತ ವರ್ಕ್ ಆಗುತ್ತೆ. ಅದು ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ ಮಾಮ್? ಮಾಮ್, ಅಣ್ಣ ನೀನೇನು ಹೇಳಿದ್ರು ನಂಬ್ತಾನೆ. ನೀನು ಹೋಗಿ ಬಿಗ್ ಬ್ರೋ ಮುಂದೆ ನಿಂತ್ಕೊಂಡು ಸ್ಟ್ರೈಟ್ ಆಗಿ, ಗೌತಮ್, ಧನ್ಯಾ ಸಾಯೋದಕ್ಕೂ ಮುಂಚೆ ನಿನ್ನ ಅಮ್ಮ ಮತ್ತೆ ತಂಗಿ ಬದುಕಿರೋ ವಿಷಯನ ನನ್ನ ಹತ್ರ ಹೇಳಿದ್ಲು ಅಂತ ಹೇಳು.